ಎಲುಬಿಲ್ಲದ ನಾಲಿಗೆ ಏನೆಲ್ಲ ಮಾತಾಡ್ತದೆ. ಹಾಗೇನೆ ರಾಜಕೀಯ ಪಡಸಾಲೆಯಲ್ಲಿ ಕೂಡ ಇದರ ಬಗ್ಗೆ ಬಹಳ ಚರ್ಚೆ ಆಗುತ್ತೆ. ಒಂದು ಸಿಂಪಲ್ ಚರ್ಚೆ ಏನಾಗ್ತಾ ಇದೆ ಅಂತಂದ್ರೆ, ರಾಜಣ್ಣ ಅವರು ಸಿದ್ದರಾಮಯ್ಯನವರ ಪರವಾಗಿರುವಂತವರು, ಇವರು ಡಿ ಕೆ ಶಿವಕುಮಾರ್ ವಿರುದ್ಧ ಸಾಕಷ್ಟು ಮಾತಾಡ್ತಾ ಇದ್ದಾರೆ, ಅವರನ್ನೇ ಕೆಡ್ಡಾಗೆ ಬೆಳೆಸಿಬಿಟ್ರೆ ಅವರು ಸೈಲೆಂಟ್ ಆಗಿಬಿಡ್ತಾರೆ, ಹೀಗಾಗಿ ಮಾಡುತ್ತಿರಬಹುದೇನೋ ಅಂತ ಒಂದು ವಾದ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಪರವಾಗಿರುವಂತವ್ರು ಅಂದ್ರೆ ಚರ್ಚೆಗಳಾಗ್ತಿರೋದು. ಯಾಕಂದ್ರೆ ಮುನರತ್ನ ಅವರು ಡಿ ಕೆ ಶಿವಕುಮಾರ್ ಅಂತ ಹೆಸರು ಹೇಳಿದ ನಂತರ ಇದು ಚರ್ಚೆಗೆ ಬಂದಿದ್ದು. ಅಲ್ಲಿ ತನಕ ಇವ್ರ ಹೆಸರು ಹೇಳಲಿಲ್ಲ. ಸಿಎಂ ಕೂಡ ಹೇಳಿದ್ರು, ರಾಜಣ್ಣ ಹೆಸರು ಹೇಳಿದ್ರೇನ್ರಿ ಅಂತ. ಚರ್ಚೆಗಳೇ ಪಡಸಾಲೆಯಲ್ಲಿ ಆ ಕಡೆ ಈ ಕಡೆ ಯಾವ ತರ ಮಾತಾಗ್ತಾ ಇದೆ ಅಂತಂದ್ರೆ ಈ ರೀತಿಯ ಮಾತುಕತೆಗಳಾಗ್ತಾ ಇದೆ. ಮತ್ತೊಂದು ಕಡೆ ಸಿಎಂ ಷಡ್ಯಂತ್ರ ಅಂತ ಹೇಳೋ ಮುಖಾಂತರ ಅದನ್ನು ದಾರಿ ತಪ್ಪಿಸುವ ಪ್ರಯತ್ನಗಳು ಕೂಡ ಆಗ್ತಾ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಿದ್ರೆ ಈ ಗ್ಯಾಂಗು, ಹನಿ ಟ್ರ್ಯಾಪ್ ಗ್ಯಾಂಗು ರಾಜಣ್ಣ ಬಳಿ ಹೆಂಗ್ ಬಂತು? ರಾಜಣ್ಣ ಹೆಂಗ್ ಸಿಕ್ಕಾಕೊಂಡಿಲ್ಲ? ಹೆಂಗ್ ತಪ್ಪಿಸ್ಕೊಂಡ್ರು? ಈಗಲೂ ಆ ಟೀಮ್ ಅವರ ಬಳಿ ಇದೆಯಂತೆ. ಇಲ್ಲೂ ಒಂದ್ ಕಡೆ ರಾಜಣ್ಣ ಸಿಕ್ಕಾಕೋತಾರೆ. ಯಾಕಂದ್ರೆ ಒಂದು ವೇಳೆ ನಿಮಗೆ ಅಂತ ಹನಿ ಟ್ರ್ಯಾಪ್ ಆಗಿದ್ರೆ ನೀವು ಕಂಪ್ಲೇಂಟ್ ಕೊಡಬೇಕಾಗಿತ್ತು, ಕಂಪ್ಲೇಂಟ್ ಇನ್ನೂ ಕೂಡ ಕೊಟ್ಟಿಲ್ಲ ಅಂತೇಳಿ. ಅದು ಯಾವ ವಿಚಾರಕ್ಕೆ ಬಂದಿಲ್ಲ ಅಂತ ಗೊತ್ತಿಲ್ಲ. ಇಲ್ಲಿ ಕಂಪ್ಲೇಂಟ್ ಯಾವಾಗ ಆಗೋದು ಗೊತ್ತಾ? ಈಗ ಹನಿ ಟ್ರ್ಯಾಪ್ ಮಾಡಿ ಸಿಡಿ ಸಿಕ್ಕಿ ಮತ್ತೊಂದಾಗಿ ಆ ಹೆಣ್ಣುಮಗಳು ನನ್ನನ್ನ ಇವರು ಶೋಷಣೆ ಮಾಡಿದ್ರು ಅಂತ ಕಂಪ್ಲೇಂಟ್ ಕೊಟ್ರೆ ಮಾತ್ರ. ಬನ್ನಿ, ರಾಜಣ್ಣ ಇದನ್ನ ಹೆಂಗ್ ಹಿಡಿದಾಕಿದ್ರು? ರಾಜಣ್ಣ ಕೂಡ ಹಳೆ ಹುಲಿ. ರಾಜಣ್ಣ ಕೆಡ್ಡಾಗಿ ಕೆಡವಲು ನಾನಾ ರೀತಿಯ ಕುತಂತ್ರವನ್ನ ಮಾಡಲಾಯ್ತಂತೆ. ಟೀಮ್ ಯಾವ ಟೀಮ್ ಅಂತ ಗೊತ್ತಿಲ್ಲ. ಆದ್ರೆ ಒಂದು ಸುಂದರವಾದ ಹೆಣ್ಣುಮಗಳು, ಅದರ ಜೊತೆ ಒಂದು 4-5 ಜನ ಇದ್ದಾರೆ. ಸುಂದರ ಯುವತಿ ಮೂಲಕ ರಾಜಣ್ಣಗೆ ಕೆಡ್ಡ ತೋಡಲಾಯಿತು. ರಾಜಣ್ಣ ಬಳಿಗೆ ರಾಣಿಯನ್ನ ಕಳಿಸಲಾಯಿತು. ಸಹಕಾರ ಇಲಾಖೆ ಕೇಸ್ ನೆಪದಲ್ಲಿ ರಾಜಣ್ಣ ಅವರನ್ನೇ ಭೇಟಿ ಆಗ್ತಾಳೆ ಒಂದು ಯುವತಿ. ರಾಜಣ್ಣ ಈ ಸಹಕಾರ ಕ್ಷೇತ್ರ ಇದೆಯಲ್ಲ, ಅದರಲ್ಲಿ ಬಹಳ ದೊಡ್ಡ ಹೆಸರು. ಡಿಸಿಸಿ ಬ್ಯಾಂಕು, ಮತ್ತೊಂದು ಮಗದೊಂದು. ಆ ವೋಟ್ ಬರೋದೇ ಅವರ ಅಲ್ಲಿ, ಎಲ್ಲ ಇವರ ಹಿಡಿತದಲ್ಲಿದ್ದಾರೆ. ಹಾಗಾಗಿ ಒಂದು ಯಾವುದೋ ಕೇಸ್ ಆಗಿದೆ ಅಂತೇಳಿ ವಕೀಲರ ಹೆಸರಲ್ಲ, ಮತ್ತೊಂದು ಒಂದು ಹೆಣ್ಣುಮಗಳು ಬರ್ತಾಳಂತೆ. ರಾಜಣ್ಣ ಅವರನ್ನ 4-5 ಬಾರಿ ಭೇಟಿಯಾಗಿರ್ತಾಳೆ ಆ ಹೆಣ್ಣುಮಗಳು. ಒಮ್ಮೆ ತುಮಕೂರಲ್ಲಿ, ಒಮ್ಮೆ ಮಧುಗಿರಿ ಅವರ ಕ್ಷೇತ್ರ, ಇನ್ನು ಬೆಂಗಳೂರಲ್ಲಿ ಆಕೆ ಭೇಟಿ ಆಗ್ತಾರೆ. ಆ ಹೆಣ್ಣುಮಗಳು ಪದೇ ಪದೇ ರಾಜಣ್ಣ ಅವರನ್ನ ಭೇಟಿಗೆ ಬರ್ತಾ ಇದ್ರಂತೆ. ಒಮ್ಮೆ ರಾಜಣ್ಣ ಅವರ ಮನೆಗೆ, ಐ ಥಿಂಕ್ ತುಮಕೂರ ಓಡಾಡ್ಬೇಕು ಅಥವಾ ಮಧುಗಿರಿನೋ ಎಲ್ಲ ಹೊರಡುವಂತ ಸಂದರ್ಭದಲ್ಲಿ ಬಂದ್ಬಿಟ್ರಂತೆ. ಆ ಹೆಣ್ಣುಮಗಳು ಬಂದ್ಬಿಟ್ಲಂತೆ. ಡೈರೆಕ್ಟ್ ಆಗಿ ಹೇಳಬಿಟ್ರಂತೆ, ಸರ್ ಬಹಳ ಸೂಕ್ಷ್ಮ ವಿಚಾರ ಇದೆ, ಪರ್ಸನಲ್ ಆಗಿ ಮಾತಾಡಬೇಕು ಅಂತ ಹೇಳಿದ್ರಂತೆ. ಸಚಿವ ರಾಜಣ್ಣ ಬಳಿ ಮನವಿ ಮಾಡಿಕೊಂಡಿದ್ಲಂತೆ ಈ ಹನಿ ಲೇಡಿ. ಆಗ ರಾಜಣ್ಣ ಯಾವುದೋ ಬಿಸಿ ಹೇಳಿದ್ರೆ ಆಮೇಲೆ ನೋಡಮ್ಮ ಅಂತ ಹೇಳಿ ಅವರು ಹೊರಟೋಗ್ಬಿಡ್ತಾರೆ. ಅವ್ರು ಹೊರಟೋಗುವಂತ ಸಂದರ್ಭದಲ್ಲಿ ರಾಜಣ್ಣ ಹೋಗೋದಕ್ಕೆ ಆ ಹುಡುಗಿ ಬಿಡೋದಿಲ್ಲ, ಏನೆಲ್ಲ ಮಾತಾಡಲೇಬೇಕು, ಏನೋ ಅಡ್ಡ ಆಗ್ತಾರೆ. ರಾಜಣ್ಣ ಗೊತ್ತಲ್ಲ, ಒಂಥರ ಶಾರ್ಟ್ ಟೆಂಪರ್. ನಾನು ಹೇಳಿದೆ, ಒಂಥರ ಅಂಬರೀಶ್ ತರ ಟೆಂಪರ್ಮೆಂಟ್ ಅಲ್ಲಿ ನಾನು ಹೇಳಿದ್ದು. ಅಂಬರೀಶ್ ತರ ಇಂಥ ಆರೋಪಗಳು ಬಂದಿರಲಿಲ್ಲ, ಯಾರು ಆರೋಪ ಮಾಡಿರಲಿಲ್ಲ. ಈ ತರ ಬಂದಾಗ ಅಡ್ಡ ನಿಂತಾಗ ಕೆರಳಿ ಯುವತಿಯ ಕಪಾಳಕ್ಕೆ ಹೊಡೆದಿತ್ತಂತೆ ರಾಜಣ್ಣ ಗೊತ್ತಲ್ಲ, ನಾವು ಕೇಳಿದ್ರೆ 2 ಪೆಗ್ ಹೊಡೆದೆ ಅಂತಂದ್ರು. ಅವತ್ತು ಯುವತಿ ಜೊತೆ ಬಂದಿದ್ದ ಗ್ಯಾಂಗ್ಗೆ ಬೆಂಬಲಿಗರ ತರಾಟೆ ಆಗತ್ತೆ. ಅವ್ರ ಗ್ರೂಪ್ ಎಲ್ಲ ಏನು ಹೊಡೆದ್ರು ಅಂತ ಆಗದ, ಬೆಂಬಲಿಗರೆಲ್ಲ ಅಂತಾರೆ, ಜಗಳ ಆಗುತ್ತೆ. ಪದೇ ಪದೇ ಭೇಟಿಗೆ ಬರ್ತಾ ಇದ್ರಿಂದ ರಾಜಣ್ಣ ಕೂಡ ಚಾಪ್ಟರ್ ಮನುಷ್ಯ. ರಾಜಣ್ಣಗೂ ಸ್ವಲ್ಪ ಡೌಟ್ ಬರೋಕೆ ಶುರು ಆಯ್ತು. ಯಾಕೆ ಹಿಂಗ್ ಬರ್ತಾ ಇದ್ದ ಇವಳು, ಯಾವತ್ತು ಬರ್ತಾ ಇರಲಿಲ್ಲ, ಏನಿದೆ ಕತೆ? ರಾಜಣ್ಣ ಒಂದು ಟೀಮ್ ರೆಡಿ ಮಾಡ್ತಾರೆ, ಆ ಕಡೆಯಿಂದ ಒಂದು ಟೀಮ್, ರಾಜಣ್ಣ ಒಂದು ಟೀಮ್ ರೆಡಿ ಮಾಡ್ತಾರೆ, ಮಾಹಿತಿ ಕಲೆ ಹಾಕ್ತಾರೆ. ರಾಜಣ್ಣ ಒಂದು ಟೀಮ್ ಮಾಡಿಬಿಟ್ಟು, ನೋಡಿ ಹುಡುಗಿ ಯಾರು ನೋಡೋ, ಫೋಟೋ ಗೀಟೋ ಅವ್ರ ಜೊತೆ ಬಂದಿರೋ ಎಲ್ಲ ಕಲೆ ಹಾಕ್ತಾರೆ. ಮಾಹಿತಿ ಕಲೆ ಹಾಕಿದಾಗ ಇದು ಹನಿ ಗ್ಯಾಂಗ್ ಅನ್ನೋದು ಪತ್ತೆ ಆಗುತ್ತೆ. ಅವರ ಮೇಲೆ ಒಂದು ನಿಗಾ ಇಡ್ತಾರೆ. ರಾಜಣ್ಣ ಹೋದಲ್ಲಿ ಬಂದಲ್ಲಿ ಆ ಹನಿ ಗ್ಯಾಂಗ್ ಬರ್ತಾ ಇರುತ್ತೆ. ರಾಜಣ್ಣ ಕೂಡ ಟೀಮ್ ಇಟ್ಕೊಂಡೇ ಓಡಾಡ್ತಾರೆ. ಮೊನ್ನೆ ಒಂದು ಮದುವೆ ಆಯ್ತಂತೆ, ಅಂತೆಕಂತೆ. ಇದು SR ವಿಶ್ವನಾಥ್ ಮತ್ತು ಇವರ ಯಾರದು ಭೈರತಿ ಸುರೇಶ್ ಅವರ ನಡುವೆ ಮದುವೆ ಆಯ್ತಲ್ಲ ಅಲ್ಲಿ, ಮಗಳಿಗೆ ಮತ್ತು ಮಗನಿಗೆ. ಅಲ್ಲಿಗೂ ಕೂಡ ಈ ಹನಿ ಟ್ರ್ಯಾಪ್ ಗ್ಯಾಂಗ್ ಬಂದಿತ್ತಂತೆ. ಆಗ ಅವರನ್ನ ತಮ್ಮ ಕಬ್ಜಾಗೆ ತೆಗೆದುಕೊಂಡರಂತೆ ರಾಜಣ್ಣ ಅಂಡ್ ಟೀಮ್. ಒಂದು 4 ಬಾರಿಸಿದಾಗ ಅವರು ಬಾಯಿ ಬಿಟ್ರಂತೆ ಒಬ್ಬ ನಾಯಕನ ಹೆಸರು. ಈಗಲೂ ಕೂಡ ಆ ಟೀಮ್ನ ಕೆಲವರನ್ನ ತಮ್ಮಲ್ಲೇ ಉಳಿಸಿಕೊಂಡಿದ್ದಾರಂತೆ. ಅದನ್ನೇ ರಾಜಣ್ಣ ಹೇಳಿದ್ದು, ನಾನೆಲ್ಲ ಬಂದೋಬಸ್ತ್ ಮಾಡ್ಕೊಂಡಿದ್ದೀನಿ, ನನ್ನ ಬಳಿ ಸಾಕ್ಷ್ಯಾಧಾರ ಇದೆ. ಆ ವಿಡಿಯೋ ರೆಕಾರ್ಡಿಂಗ್ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅವರು ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ದಾರೆ. ವಿಡಿಯೋ ರೆಕಾರ್ಡಿಂಗ್ ಅಲ್ಲಿ ಯಾರು ನಿಮ್ಮನ್ನು ಕಳಿಸಿದ್ದು ಅಂತ ಹೇಳುವಾಗ ಒಬ್ಬ ಸಚಿವರ ಹೆಸರನ್ನ ಹೇಳಿದ್ದಾರಂತೆ. ಅದಕ್ಕಿಂತ ಜಾಸ್ತಿ ಹೇಳೋದು ಸದ್ಯ ನನ್ನಿಂದ ಸಾಧ್ಯ ಇಲ್ಲ, ಅಷ್ಟು ಹೇಳ್ತೀನಿ. ಈಗೊಂದು ಬ್ರೇಕ್ ಆದ ನಂತರ ಈ ಎಲುಬಿಲ್ಲದ ನಾಲಿಗೆ ಏನೆಲ್ಲ ಮಾತಾಡ್ತದೆ. ಹಾಗೇನೆ ರಾಜಕೀಯ ಪಡಸಾಲೆಯಲ್ಲಿ ಕೂಡ ಇದರ ಬಗ್ಗೆ ಬಹಳ ಚರ್ಚೆ ಆಗುತ್ತೆ. ಒಂದು ಸಿಂಪಲ್ ಚರ್ಚೆ ಏನಾಗ್ತಾ ಇದೆ ಅಂತಂದ್ರೆ,
ರಾಜಣ್ಣ ಅವರು ಸಿದ್ದರಾಮಯ್ಯನವರ ಪರವಾಗಿರುವಂತವರು, ಇವರು ಡಿ ಕೆ ಶಿವಕುಮಾರ್ ವಿರುದ್ಧ ಸಾಕಷ್ಟು ಮಾತಾಡ್ತಾ ಇದ್ದಾರೆ, ಅವರನ್ನೇ ಕೆಡ್ಡಾಗೆ ಬೆಳೆಸಿಬಿಟ್ರೆ ಅವ್ರು ಸೈಲೆಂಟ್ ಆಗಿಬಿಡ್ತಾರೆ, ಹೀಗಾಗಿ ಮಾಡಿಸಿರ್ಬಹುದೇನೋ ಅಂತ ಒಂದು ವಾದ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಪರವಾಗಿರುವಂತವ್ರು ಅಂದ್ರೆ ಚರ್ಚೆಗಳಾಗ್ತಿದ್ರು. ಯಾಕಂದ್ರೆ ಮುನ್ರತ್ನ ಅವರು ಡಿ ಕೆ ಶಿವಕುಮಾರ್ ಅಂತ ಹೆಸರು ಹೇಳಿದ ನಂತರ ಇದು ಚರ್ಚೆಗೆ ಬಂದಿದ್ದು. ಅಲ್ಲಿ ತನಕ ಇವ್ರ ಹೆಸರು ಹೇಳಿಲ್ಲ. ಸಿಎಂ ಕೂಡ ಹೇಳಿದ್ರು, ರಾಜಣ್ಣ ಹೆಸರು ಹೇಳಿದ್ರೇನ್ರಿ ಅಂತ. ಚರ್ಚೆಗಳೇ ಪಡಸಾಲೆಯಲ್ಲಿ ಆ ಕಡೆ ಈ ಕಡೆಯಿಂದ ಯಾವ ತರ ಮಾತಾಗ್ತಾ ಇದೆ ಅಂತಂದ್ರೆ ಈ ರೀತಿಯ ಮಾತುಕತೆಗಳಾಗ್ತಾ ಇದೆ. ಮತ್ತೊಂದು ಕಡೆ ಸಿಎಂ ಷಡ್ಯಂತ್ರ ಅಂತ ಹೇಳೋ ಮುಖಾಂತರ ಅದನ್ನು ದಾರಿ ತಪ್ಪಿಸುವ ಪ್ರಯತ್ನಗಳು ಕೂಡ ಆಗ್ತಾ ಇದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಿದ್ರೆ ಈ ಗ್ಯಾಂಗು, ಹನಿ ಟ್ರ್ಯಾಪ್ ಗ್ಯಾಂಗು ರಾಜಣ್ಣ ಬಳಿ ಹೆಂಗ್ ಬಂತು? ರಾಜಣ್ಣ ಹೆಂಗ್ ಸಿಕ್ಕಾಕೊಂಡಿಲ್ಲ? ಹೆಂಗ್ ತಪ್ಪಿಸ್ಕೊಂಡ್ರು? ಈಗಲೂ ಆ ಟೀಮ್ ಅವರ ಬಳಿ ಇದೆಯಂತೆ. ಇಲ್ಲೂ ಒಂದ್ ಕಡೆ ರಾಜಣ್ಣ ಸಿಕ್ಕಾಕೋತಾರೆ. ಯಾಕಂದ್ರೆ ಒಂದು ವೇಳೆ ನಿಮಗೆ ಅಂತ ಹನಿ ಟ್ರ್ಯಾಪ್ ಆಗಿದ್ರೆ ನೀವು ಕಂಪ್ಲೇಂಟ್ ಕೊಡಬೇಕಾಗಿತ್ತು, ಕಂಪ್ಲೇಂಟ್ ಇನ್ನೂ ಕೂಡ ಕೊಟ್ಟಿಲ್ಲ ಅಂತೇಳಿ. ಅದು ಯಾವ ವಿಚಾರಕ್ಕೆ ಬಂದಿಲ್ಲ ಅಂತ ಗೊತ್ತಿಲ್ಲ. ಇಲ್ಲಿ ಕಂಪ್ಲೇಂಟ್ ಯಾವಾಗ ಆಗೋದು ಗೊತ್ತಾ? ಈಗ ಹನಿ ಟ್ರ್ಯಾಪ್ ಮಾಡಿ ಸಿಡಿ ಸಿಕ್ಕಿ ಮತ್ತೊಂದಾಗಿ ಆ ಹೆಣ್ಣುಮಗಳು ನನ್ನನ್ನ ಇವರು ಶೋಷಣೆ ಮಾಡಿದ್ರು ಅಂತ ಕಂಪ್ಲೇಂಟ್ ಕೊಟ್ರೆ ಮಾತ್ರ ಬನ್ನಿ. ರಾಜಣ್ಣ ಇದನ್ನ ಹೆಂಗ್ ಹಿಡಿದಾಕಿದ್ರು? ರಾಜಣ್ಣ ಕೂಡ ಹಳೆ ಹುಲಿ. ರಾಜಣ್ಣ ಕೆಡ್ಡಾಗಿ ಕೆಡವಲು ನಾನಾ ರೀತಿಯ ಕುತಂತ್ರವನ್ನ ಮಾಡಲಾಯ್ತಂತೆ. ಟೀಮ್ ಯಾವ ಟೀಮ್ ಅಂತ ಗೊತ್ತಿಲ್ಲ. ಆದ್ರೆ ಒಂದು ಸುಂದರವಾದ ಹೆಣ್ಣು ಮಗಳು, ಅದರ ಜೊತೆ ಒಂದು 4-5 ಜನ ಇದ್ದಾರೆ. ಸುಂದರ ಯುವತಿ ಮೂಲಕ ರಾಜಣ್ಣಗೆ ಕೆಡ್ಡ ತೋಡಲಾಯಿತು. ರಾಜಣ್ಣ ಬಳಿಗೆ ರಾಣಿಯನ್ನ ಕಳಿಸಲಾಯಿತು. ಸಹಕಾರ ಇಲಾಖೆ ಕೇಸ್ ನೆಪದಲ್ಲಿ ರಾಜಣ್ಣ ಅವರನ್ನೇ ಭೇಟಿಯಾಗ್ತಾಳೆ ಒಂದು ಯುವತಿ. ರಾಜಣ್ಣ ಈ ಸಹಕಾರ ಕ್ಷೇತ್ರ ಇದೆಯಲ್ಲ, ಅದರಲ್ಲಿ ಬಹಳ ದೊಡ್ಡ ಹೆಸರು. ಡಿಸಿಸಿ ಬ್ಯಾಂಕು, ಮತ್ತೊಂದು ಮಗದೊಂದು. ಆ ವೋಟ್ ಬರೋದೇ ಅವರ ಅಲ್ಲಿ ಎಲ್ಲ ಇವರ ಹಿಡಿತದಲ್ಲಿದ್ದಾರೆ. ಹಾಗಾಗಿ ಒಂದು ಯಾವುದೋ ಕೇಸ್ ಆಗಿದೆ ಅಂತೇಳಿ ವಕೀಲರ ಹೆಸರಲ್ಲ ಮತ್ತೊಂದು ಒಂದು ಹೆಣ್ಣುಮಗಳು ಬರ್ತಾಳಂತೆ. ರಾಜಣ್ಣ ಅವರನ್ನ 4-5 ಬಾರಿ ಭೇಟಿಯಾಗಿರ್ತಾಳೆ ಆ ಹೆಣ್ಣುಮಗಳು. ಒಮ್ಮೆ ತುಮಕೂರಲ್ಲಿ, ಒಮ್ಮೆ ಮಧುಗಿರಿ ಅವರ ಕ್ಷೇತ್ರ, ಇನ್ನು ಬೆಂಗಳೂರಲ್ಲಿ ಆಕೆ ಭೇಟಿಯಾಗ್ತಾರೆ. ಆ ಹೆಣ್ಣುಮಗಳು ಪದೇ ಪದೇ ರಾಜಣ್ಣ ಅವರನ್ನ ಭೇಟಿಗೆ ಬರ್ತಾ ಇದ್ರಂತೆ. ಒಮ್ಮೆ ರಾಜಣ್ಣ ಅವರ ಮನೆಗೆ ಐ ಥಿಂಕ್ ತುಮಕೂರು ಓಡಾಡಬೇಕು ಅಥವಾ ಮಧುಗಿರಿನೋ ಎಲ್ಲ ಹೊರಡುವಂತ ಸಂದರ್ಭದಲ್ಲಿ ಬಂದ್ಬಿಟ್ರಂತೆ. ಆ ಹೆಣ್ಣುಮಗಳು ಬಂದ್ಬಿಟ್ಲಂತೆ. ಡೈರೆಕ್ಟ್ ಆಗಿ ಹೇಳೇಬಿಟ್ರಂತೆ, ಸರ್ ಬಹಳ ಸೂಕ್ಷ್ಮ ವಿಚಾರ ಇದೆ, ಪರ್ಸನಲ್ ಆಗಿ ಮಾತಾಡಬೇಕು ಅಂತ ಹೇಳಿದ್ರಂತೆ. ಸಚಿವ ರಾಜಣ್ಣ ಬಳಿ ಮನವಿ ಮಾಡಿಕೊಂಡಿದ್ಲಂತೆ ಈ ಹನಿ ಲೇಡಿ. ಆಗ ರಾಜಣ್ಣ ಯಾವುದೋ ಬ್ಯುಸಿಯಲ್ಲಿದ್ರೆ ಆಮೇಲೆ ನೋಡಮ್ಮ ಅಂತ ಹೇಳಿ ಅವರು ಹೊರಟೋಗ್ಬಿಡ್ತಾರೆ. ಅವ್ರು ಹೊರಟೋಗುವಂತ ಸಂದರ್ಭದಲ್ಲಿ ರಾಜಣ್ಣ ಹೋಗೋದಕ್ಕೆ ಆ ಹುಡುಗಿ ಬಿಡೋದಿಲ್ಲ, ಏನೆಲ್ಲ ಮಾತಾಡಲೇಬೇಕು, ಏನೋ ಅಡ್ಡ ಆಗ್ತಾರೆ. ರಾಜಣ್ಣ ಗೊತ್ತಲ್ಲ, ಒಂಥರ ಶಾರ್ಟ್ ಟೆಂಪರ್. ನಾನು ಹೇಳಿದೆ, ಒಂಥರ ಅಂಬರೀಶ್ ತರ ಟೆಂಪರ್ಮೆಂಟ್ ಅಲ್ಲಿ ನಾನು ಹೇಳಿದ್ದು. ಅಂಬರೀಶ್ ತರ ಇಂಥ ಆರೋಪಗಳು ಬಂದಿರಲಿಲ್ಲ, ಯಾರು ಆರೋಪ ಮಾಡಿರಲಿಲ್ಲ. ಈ ತರ ಬಂದಾಗ ಅಡ್ಡ ನಿಂತಾಗ ಕೇರಳ ಯುವತಿಯ ಕಪಾಳಕ್ಕೆ ಹೊಡೆದಿತ್ತಂತೆ ರಾಜಣ್ಣ ಗೊತ್ತಲ್ಲ, ನಾವು ಕೇಳಿದ್ರೆ 2 ಪೆಗ್ ಹೊಡೆದೆ ಅಂತಂದ್ರು. ಅವತ್ತು ಯುವತಿ ಜೊತೆ ಬಂದಿದ್ದ ಗ್ಯಾಂಗ್ಗೆ ಬೆಂಬಲಿಗರ ತರಾಟೆ ಆಗತ್ತೆ. ಅವ್ರ ಗ್ರೂಪ್ ಎಲ್ಲ ಏನು ಹೊಡೆದ್ರು ಅಂತ ಆಗದ, ಬೆಂಬಲಿಗರೆಲ್ಲ ಅಂತಾರೆ, ಜಗಳ ಆಗತ್ತೆ. ಪದೇ ಪದೇ ಭೇಟಿಗೆ ಬರ್ತಾ ಇದ್ರಿಂದ ರಾಜಣ್ಣ ಕೂಡ ಚಾಪ್ಟರ್ ಮನುಷ್ಯ. ರಾಜಣ್ಣಗೂ ಸ್ವಲ್ಪ ಡೌಟ್ ಬರೋಕ್ ಶುರು ಆಯ್ತು. ಯಾಕೆ ಹಿಂಗ್ ಬರ್ತಾ ಇದೆ ಇವಳು, ಯಾವತ್ತು ಬರ್ತಾ ಇರಲಿಲ್ಲ, ಏನಿದ್ ಕತೆ? ರಾಜಣ್ಣ ಒಂದು ಟೀಮ್ ರೆಡಿ ಮಾಡ್ತಾರೆ, ಆ ಕಡೆಯಿಂದ ಒಂದು ಟೀಮ್, ರಾಜಣ್ಣ ಒಂದು ಟೀಮ್ ರೆಡಿ ಮಾಡ್ತಾರೆ, ಮಾಹಿತಿ ಕಲೆ ಹಾಕ್ತಾರೆ. ರಾಜಣ್ಣ ಒಂದು ಟೀಮ್ ಮಾಡಿಬಿಟ್ಟು, ನೋಡಿ ಹುಡುಗಿ ಯಾರು ನೋಡೋ, ಫೋಟೋ ಗೀಟೋ ಅವ್ರ ಜೊತೆ ಬಂದಿರೋ ಎಲ್ಲ ಕಲೆ ಹಾಕ್ತಾರೆ. ಮಾಹಿತಿ ಕಲೆ ಹಾಕಿದಾಗ ಇದು ಹನಿ ಗ್ಯಾಂಗ್ ಅನ್ನೋದು ಪತ್ತೆ ಆಗುತ್ತೆ. ಅವರ ಮೇಲೆ ಒಂದು ನಿಗಾ ಇಡ್ತಾರೆ. ರಾಜಣ್ಣ ಹೋದಲ್ಲಿ ಬಂದಲ್ಲಿ ಆ ಹನಿ ಗ್ಯಾಂಗ್ ಬರ್ತಾ ಇರತ್ತೆ. ರಾಜಣ್ಣ ಕೂಡ ಟೀಮ್ ಇಟ್ಕೊಂಡೇ ಓಡಾಡ್ತಾರೆ. ಮೊನ್ನೆ ಒಂದು ಮದುವೆ ಆಯ್ತಂತೆ, ಅಂತೆಕಂತೆ. ಇದು SR ವಿಶ್ವನಾಥ್ ಮತ್ತು ಇವರ ಯಾರದು ಭೈರತಿ ಸುರೇಶ್ ಅವರ ನಡುವೆ ಮದುವೆ ಆಯ್ತಲ್ಲ, ಅಲ್ಲಿ ಮಗಳಿಗೆ ಮತ್ತು ಮಗನಿಗೆ. ಅಲ್ಲಿಗೂ ಕೂಡ ಈ ಹನಿ ಟ್ರ್ಯಾಪ್ ಗ್ಯಾಂಗ್ ಬಂದಿತ್ತಂತೆ. ಆಗ ಅವರನ್ನು ತಮ್ಮ ಕಬ್ಜಾಗೆ ತೆಗೆದುಕೊಂಡರಂತೆ ರಾಜಣ್ಣ ಅಂಡ್ ಟೀಮ್. ಒಂದು 4 ಬಾರಿಸಿದಾಗ ಅವರು ಬಾಯಿ ಬಿಟ್ಟರಂತೆ ಒಬ್ಬ ನಾಯಕನ ಹೆಸರು. ಈಗಲೂ ಕೂಡ ಆ ಟೀಮ್ನ ಕೆಲವರನ್ನ ತಮ್ಮಲ್ಲೇ ಉಳಿಸಿಕೊಂಡಿದ್ದಾರಂತೆ. ಅದನ್ನೇ ರಾಜಣ್ಣ ಹೇಳಿದ್ದು, ನಾನೆಲ್ಲ ಬಂದೋಬಸ್ತ್ ಮಾಡ್ಕೊಂಡಿದ್ದೀನಿ, ನನ್ನ ಬಳಿ ಸಾಕ್ಷ್ಯಾಧಾರ ಇದೆ. ಆ ವಿಡಿಯೋ ರೆಕಾರ್ಡಿಂಗ್ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅವರು ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ದಾರೆ. ವಿಡಿಯೋ ರೆಕಾರ್ಡಿಂಗ್ ಅಲ್ಲಿ ಯಾರು ನಿಮ್ಮನ್ನು ಕಳಿಸಿದ್ದು ಅಂತ ಹೇಳುವಾಗ ಒಬ್ಬ ಸಚಿವರ ಹೆಸರನ್ನ ಹೇಳಿದ್ದಾರಂತೆ. ಅದಕ್ಕಿಂತ ಜಾಸ್ತಿ ಹೇಳೋದು ಸದ್ಯ ನನ್ನಿಂದ ಸಾಧ್ಯ ಇಲ್ಲ, ಅಷ್ಟು ಹೇಳ್ತೀನಿ. ತಗೊಳ್ಳಿ, ಈಗೊಂದು ಬ್ರೇಕ್ ಆದ ನಂತರ